ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಮ್ಮಿನ ಸಿರಪ್ಗೆ ಈಗ ಸರಣಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇದುವರೆಗೂ ಕೆಮ್ಮಿನ ಔಷಧಿಯಿಂದಾಗಿ 11 ಮಕ್ಕಳು ಸಾವನ್ನಪ್ಪಿದ್ದಾವೆ. ಇದು ಕೆಮ್ಮಿನ ಸಿರಪ್ಪನ್ನು ಕುಡಿದ್ಬಿಟ್ಟು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಸರಣಿ ಸಾವನ್ನಪ್ಪುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದುವರೆಗೂ ಕೆಮ್ಮಿನ ಔಷಧಿಯಿಂದಾಗಿ ನೋಡಿ 11 ಮಕ್ಕಳು ಸಾವನ್ನಪ್ಪಿದ್ದಾರೆ. ದುರಂತದ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಈಗ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಎಲ್ಲ ರಾಜ್ಯಗಳಿಗೂ ಕೇಂದ್ರ ಆರೋಗ್ಯ ಇಲಾಖೆ ಈಗ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಕಾಫ್ ಸಿರಪ್ ಕುರಿತು ಗೈಡ್ಲೈನ್ಸ್ ಬಿಡುಗಡೆಯನ್ನು ಇಲಾಖೆ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 2 ವರ್ಷದೊಳಗಿನ ಮಕ್ಕಳಿಗೆ ಶೀತ ಕೆಮ್ಮು ಔಷಧಿಯನ್ನು ನೀಡಬೇಡಿ ಅಂತ. 5 ವರ್ಷದೊಳಗಿನ ಮಕ್ಕಳಿಗೆ ಕಾಫ್ ಸಿರಪ್ ನೀಡುವಾಗ ಎಚ್ಚರಿಕೆಯನ್ನು ವಹಿಸಿ. ಶೀತ ಕೆಮ್ಮು ಇದ್ದರೆ ಮೊದಲು ಹೈಡ್ರೇಷನ್, ಅದ್ರ ಜೊತೆಗೆ ವಿಶ್ರಾಂತಿ ಬೇಕಾಗ್ತದೆ. ಔಷಧೇತರ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ಜಿಲ್ಲಾ, ನಗರ, ತಾಲೂಕು ಈಗ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಈ ಗೈಡ್ಲೈನ್ಸ್ ಈಗ ಹೊರಡಿಸಲಾಗಿದೆ. ನೋಡಿ, ಕೆಲವೊಂದಿಷ್ಟು ಬ್ಲಾಕ್ ಲಿಸ್ಟಲ್ಲಿ ಸೇರ್ಕೊಂಡಿರ್ತವೆ ಕಂಪನಿಗಳು. ಆ ಬ್ಲಾಕ್ ಲಿಸ್ಟಲ್ಲಿ ಸೇರ್ಕೊಂಡಿರುವಂತಹ ಕಂಪನಿಗಳು ಇಲ್ಲಿಗಲ್ ಆಗಿ ಔಷಧಿಗಳನ್ನು ಅದನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಅದು ಆಯಾ ರಾಜ್ಯದ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೂಡ ಆಗಿರ್ತದೆ. ಈ ಔಷಧಿಗಳು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದೆಯಾ ಅಥವಾ ಇದು ಲೀಗಲಿ ಔಷಧಿಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಬೇಕಾಗ್ತದೆ. ಯಾಕಂದರೆ ಇತ್ತೀಚೆಗೆ ನಮ್ಮದೇ ಕರ್ನಾಟಕದ, ನಮ್ಮದೇ ಬೆಳಗಾವಿಯಲ್ಲಿ ಸರಣಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆಗ ಗೊತ್ತಾಯಿತು ಕೋಲ್ಕತ್ತಾದಿಂದ ಬಂದಂತಹ ಔಷಧಿಗಳಿಂದ ಬ್ಲ್ಯಾಕ್ ಲಿಸ್ಟಿಗೆ ಸೇರಿದ ಕಂಪನಿಯಿಂದ ಔಷಧಿಗಳು ಬಂದಿದ್ದರಿಂದ ಸರಣಿ ಸಾವನ್ನಪ್ಪಿದ್ರು ಬಾಣಂತಿಯರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಹೋಗ್ತದೆ. ನಿಜಕ್ಕೂ ಇದು ಒಂಥರ ಭಯಾನಕ ವಿಚಾರಗಳು. ಮಕ್ಕಳಿಗೆ ಗೊತ್ತಿರಲ್ಲ, ಮಕ್ಕಳ ಪೋಷಕರಿಗೂ ಗೊತ್ತಿರಲ್ಲ. ಹೋಗ್ತಾರೆ ಮೆಡಿಕಲ್ಲೋ ಅಥವಾ ಇನ್ನು ಆಸ್ಪತ್ರೆನೋ ಕ್ಲಿನಿಕ್ಕೋ ಹೋಗ್ತಾರೆ, ಒಂದು ಮಕ್ಕಳಿಗೆ ಸಿರಪ್ ಕೊಡಿ ಅಥವಾ ಇನ್ನೇನೋ ಬೇರೆ ಟ್ಯಾಬ್ಲೆಟ್ ಕೊಡಿ ಅಂತಾರೆ. ಆದರೆ ಆರೋಗ್ಯ ಇಲಾಖೆ ಜವಾಬ್ದಾರಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅಂದರೆ ಯಾರಿಗೂ ಗೊತ್ತಿರಲ್ಲ, ಡಾಕ್ಟ್ರು ಬರೆದಿದ್ದೇ ಓದಕ್ಕೆ ಬರಲ್ಲ ಪೇಷಂಟ್ಗಳಿಗೆ. ಅಂಥದ್ರಲ್ಲಿ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ.